ಸರಿ, ನಾನ್ ನಿನಗೆ ಹಣ ಕೊಡ್ತೇನೆ. ಆದ್ರೆ ನಂದು ಒಂದು ಷರತ್ತಿದೆ, ಅದನ್ನ ನೀನ್ ಒಪ್ಕೊಳ್ಬೇಕು. ಕಂಡೀಷನ್? ಏನ್ ಕಂಡೀಷನ್ ಅಜ್ಜಿ? ನಮ್ ಕಂಪ್ನಿ ಕರ್ನಾಟಕದ ಅತಿ ದೊಡ್ಡ ಕಂಪ್ನಿಯವ್ರ ಜೊತೆ ಆದಷ್ಟು ಬೇಗ ಒಂದು ಡೀಲ್ ಮಾಡ್ಕೊಳ್ಳಿದೆ. ನಿನಗೆ ನನ್ನ ಮೇಲೆ ಸ್ವಲ್ಪ ಆದ್ರೂ ಪ್ರೀತಿ ಇದ್ರೆ, ನಾನ್ ನಿನ್ನ ಅಜ್ಜಿ ಅಂತ ನಿನಗೆ ರೆಸ್ಪೆಕ್ಟ್ ಇದ್ರೆ, ನೀನ್ ಈಗ್ಲೇ ಆ ಗೌತಮ್ಗೆ ಡೈವರ್ಸ್ ಕೊಡು. ಮತ್ತೆ ನೀನು ಕಬೀರ್ ಆನಂದನ್ನ ಮದುವೆ ಆಗ್ಬೇಕು. ಅಜ್ಜಿ, ನೀವ್ ಯಾಕೆ ಈ ರೀತಿ ಎಲ್ಲ ಹೇಳ್ತಾ ಇದ್ದೀರಾ? ಈ ಸಲ ಅಂತೂ ಗೌತಮ್ನ ತಪ್ಪೇ ಇರ್ಲಿಲ್ಲ. ನೋಡು, ಅದೆಲ್ಲ ನನಗ್ ಬೇಕಾಗಿಲ್ಲ. ನನ್ನ ಕಂಡೀಷನ್ಗೆ ನೀನು ಒಪ್ಪಿದ್ರೆ ನಾನ್ ನಿನಗೆ ಸಹಾಯ ಮಾಡ್ತೇನೆ. ಅಜ್ಜಿ, ನಾನ್ ನಿಮ್ಮ ಮೊಮ್ಮಗಳು, ಮತ್ತೆ ನಿಮ್ಮ ಮೊಮ್ಮಗಳ ಜೊತೆ ನೀವ್ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ? ಇವತ್ತು ನನ್ನ ಮಗ ಸ್ಥಿತಿಲಿರೋದಕ್ಕೆ ನೀನೇ ಕಾರಣ. ನಿನಗೆ ನನ್ನ ಕಂಡೀಷನ್ ಒಪ್ಪಿಗೆ ಇದ್ರೆ ಮಾತ್ರ ನಾನು ನಿನಗೆ ಸಹಾಯ ಮಾಡ್ತೀನಿ. ಅಜ್ಜಿ, ನನ್ ಮಾತು ಕೇಳಿ. ಅನ್ವಿತಾಗೆ ಈಗ ಏನ್ ಮಾಡ್ಬೇಕು ಎಂದು ತಿಳಿಲಿಲ್ಲ. ಅನ್ವಿತಾ, ದಯವಿಟ್ಟು ಚಿಂತೆ ಮಾಡ್ಬೇಡ, ನಾನೇನಾದ್ರೂ ಮಾಡ್ತೀನಿ. ನೀನೇನ್ ಮಾಡ್ತೀಯಾ? ಇಷ್ಟು ದೊಡ್ಡ ಮೊತ್ತದ ಹಣವನ್ನ ಭಿಕ್ಷೆ ಬೇಡ್ತಾ ಇರ್ತೀಯಾ? ಅನ್ವಿತಾ, ನೀನ್ ನನ್ ಮಾತನ್ ಕೇಳು. ಈ ವೇಸ್ಟ್ ಬಾಡಿಗೆ ಈಗ್ಲೇ ನೀನ್ ಡೈವರ್ಸ್ ಕೊಡು. ಇವ್ ನಿನ್ ಜೀವನದಿಂದ ತೊಲಗ್ಲಿ, ಮನೆಗ್ ವಾಪಸ್ ಕರ್ಕೋಬೇಡ. ತುಂಬಾ ಒಳ್ಳೆ ಹುಡುಗ. ಮತ್ತೆ ಕಬೀರ್ ನಿನ್ ಫ್ರೆಂಡ್ಸ್, ಅವರಪ್ಪ ಕೋಟ್ಯಾಧೀಶ್ವರರು. ಅವರಿಗೆ 30 ಲಕ್ಷ ಲೆಕ್ಕಕ್ಕೆ ಇರಲ್ಲ. ಅವ್ರು ಖಂಡಿತ ನಮ್ಗೆ ಸಹಾಯ ಮಾಡ್ತಾರೆ. ಕಮಾನ್ ಅನ್ವಿತಾ. ಗೀತಾಗೆ ಇದ್ರ ಹೊರತು ಬೇರೆ ಯಾವ ದಾರಿ ಸಹ ತಿಳಿಲಿಲ್ಲ. ಆದ್ರೆ ಕಬೀರ್ ಎಂತವನು ಅನ್ನೋದು ಕೇವಲ ಅನ್ವಿತಾಗೆ ಮಾತ್ರ ಗೊತ್ತಿತ್ತು. ಹೇಳ್ಬೇಕು ಅಂದ್ರೆ ಕಬೀರ್ ಒಬ್ಬ ದೊಡ್ಡ ಶ್ರೀಮಂತರ ಒಬ್ಬನೇ ಮಗ. ಅವರ ತಂದೆ ಪ್ರಿನ್ಸ್ ಗ್ರೂಪ್ನ ವೈಸ್ ಚೇರ್ಮನ್. ಕಬೀರ್ ಒಬ್ಬ ಕಿಡ್ ಆಗಿದ್ದ. ಅವನ ವೀಕ್ನೆಸ್ ಅಂದ್ರೆ ಹುಡುಗಿಯರು. ಯಾವಾಗ್ಲೂ ತೊಂದರೆ ಕೊಡುತ್ತಲೇ ಇದ್ದ. ಅವನ ಮೇಲೆ ಈಗಾಗ್ಲೇ ಎಷ್ಟೋ ಕೇಸು ಸಹ ಇದ್ವು. ಆದ್ರೆ ಅವರ ಪವರ್ ಮತ್ತು ಹಣದಿಂದಾಗಿ ಯಾರು ಸಹ ಅವರಿಗೆ ಏನು ಮಾಡಲು ಆಗ್ತಾ ಇರಲಿಲ್ಲ. ಅವನು ಅನ್ವಿತಾಳನ್ನ ಸಹ ಅವನ ಬಲೆಗೆ ಬೀಳಿಸಿಕೊಳ್ಳಲು ಎಷ್ಟೋ ಬಾರಿ ಪ್ರಯತ್ನಿಸಿದ್ದ. ಆದ್ರೆ ಅನ್ವಿತಾ ಅವನ ಕಡೆ ತಿರುಗಿ ಸಹ ಕಾಲೇಜಿನಲ್ಲಿ ನೋಡಿರ್ಲಿಲ್ಲ. ಇಷ್ಟು ಹೊತ್ತು ಸುಮ್ಮನಿದ್ದ ಗೌತಮ್ಗೆ ಕಬೀರ್ ಹೆಸರು ಹೇಳಿದ ತಕ್ಷಣ ಕೋಪ ಬಂತು. ಆದ್ರೆ ಅವನಿಗೆ ಗೊತ್ತಿತ್ತು ಅವನ ಮಾತನ್ನ ಯಾರು ಕೇಳಲ್ಲ ಅಂತ. ಅದಕ್ಕೆ ಅವನು ತನ್ನ ಫೋನನ್ನ ತೆಗೆದುಕೊಂಡು ಶೋರೂಮ್ನಿಂದ ಹೊರಗೋದ. ಶೋರೂಮ್ನಿಂದ ಹೊರಗೆ ನಿಂತು ಅವನು ಯಾವುದೋ ನಂಬರ್ ಡಯಲ್ ಮಾಡ್ದ. ಫೋನ್ ರಿಂಗ್ ಕೇಳಿಸ್ತಾ ಇದ್ದಂತೆ ಅವನ ಎದೆ ಬಡಿತ ಸಹ ಜಾಸ್ತಿ ಆಗ್ತಾ ಹೋಯ್ತು. ಪಟೇಲ್ ಅವರ? ಹೌದು, ನಾನೇ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಪಟೇಲ್ ಅವರೇ, ಹೇಗಿದ್ದೀರಾ? ಆ ಕ್ಷಣದಲ್ಲಿ ಗೌತಮ್ ಮಾತಾಡ್ತಾ ಇದ್ದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅವನ ತಂದೆ ರಾಘವೇಂದ್ರ ಸಿಂಹಾದ್ರಿ. ಅವರ ಮಿನಿಸ್ಟರ್ ಕಮಲಾಕರ್ ಪಾಟೀಲ್. ರಾಘವೇಂದ್ರ ಸಿಂಹಾದ್ರಿ ಅವರು ರಾಯದುರ್ಗದ ರಾಜಮನೆತನದವರು. ಗೌತಮ್ ರಾಘವೇಂದ್ರ ಸಿಂಹಾದ್ರಿ ಅವರ ಕಿರಿಮಗ. ಅವನು ರಾಯದುರ್ಗದ ರಾಜಕುಮಾರ. ಅವನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ದೊಡ್ಡ ಅರಮನೆಯಲ್ಲೇ. ಆದ್ರೆ ಬೆಳೆಯುತ್ತಾ ಅವನಿಗೆ ಈ ಐಶ್ವರ್ಯ ಆಡಂಬರ ಎಲ್ಲ ಬೇಡ ಅನ್ನಿಸ್ತಿತ್ತು. ನಿಜವಾದ ಜೀವನ ಹೇಗಿರುತ್ತದೆ ಎಂದು ನೋಡಬೇಕೆಂಬುದು ಅವನ ಆಸೆಯಾಗಿತ್ತು. ಒಂದು ದಿನ ರಾಘವೇಂದ್ರ ಸಿಂಹಾದ್ರಿ ಅವರು ಗೌತಮ್ನ ಮದುವೆಯನ್ನ ಇನ್ನೊಂದು ರಾಜಮನೆತನದ ಹುಡುಗಿಯ ಜೊತೆ ನಿಶ್ಚಯ ಮಾಡಿದ್ರು. ಆ ಹುಡುಗಿ ಬೇರೆ ಯಾರೂ ಅಲ್ಲ, ಗೌತಮ್ನ ಬಾಲ್ಯ ಸ್ನೇಹಿತ ದೀಪಕ್ ಧರ್ಮರಾಜ್ ಅರಸ್. ಗೌತಮ್ ಅವಳನ್ನ ಪ್ರೀತಿಸ್ತಿರ್ಲಿಲ್ಲ. ಆದ್ರೆ ಅವನ ಮಾತನ್ನ ಯಾರೂ ಸಹ ಕೇಳಲಿಲ್ಲ. ಅದಕ್ಕೆ ಅವನು ಮದ್ವೆ ದಿನವೇ ಅಲ್ಲಿಂದ ಹೊರಟು ಹೋದ. ಇಂದಿಗೂ ಸಹ ಆ ಮಂಟಪ ಅದೇ ರೀತಿ ಅಲಂಕರಿಸಲಾಗಿತ್ತು. ಚಿಕ್ಕ ಯಜಮಾನ್ರೆ, ನೀವಾ? ನೀವಿಲ್ದೇನೆ ಅರಮನೆ ತುಂಬಾ ಬಿಕೋ ಅನಿಸ್ತಾ ಇದೆ. ನೀವಾದಷ್ಟು ಬೇಗ ಬನ್ನಿ. ಮತ್ತೆ ಪಟೇಲ್ ಅವರೇ, ನಾನು ದೊಡ್ಡ ಸಂಕಷ್ಟದಲ್ಲಿದ್ದೀನಿ, ನನಗೆ ನಿಮ್ ಸಹಾಯ ಬೇಕು. ನೀವು ಯಾವ ಕಷ್ಟದಲ್ಲಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಈ ಕ್ಷಣ ನೀವು ಎಲ್ಲಿದ್ದೀರಾ ಅಂತ ಸಹ ನನಗೆ ಗೊತ್ತಿದೆ. ನೀವು ಯಾವ ಕುಟುಂಬದ ಮನೆ ಅಳಿಯನಾಗಿ ವಾಸ ಮಾಡ್ತಾ ಇದ್ದೀರೋ, ಯಾರ ಜೊತೆ ನಿಮ್ ಮದುವೆ ಆಗಿದೆ,
ನಿಮ್ಮ ಅತ್ತೆ ಮಾವ ಎಲ್ಲರ ಬಗ್ಗೆ ಕೂಡ ನನಗೆ ಚೆನ್ನಾಗಿ ಗೊತ್ತಿದೆ. ಕಳೆದ 4 ವರ್ಷಗಳಿಂದ ಗೌತಮ್ ತನ್ನ ಕುಟುಂಬದಿಂದ ಮತ್ತು ರಾಯದುರ್ಗದಿಂದ ದೂರ ಓಡುತ್ತಿದ್ದ. ಆದ್ರೆ ಅವನ ತಂದೆ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸ್ತಾ ಇದ್ರು. ಸರಿ, ನನಗೆ ತಕ್ಷಣ 30 ಲಕ್ಷ ಬೇಕು, ಸಾಧ್ಯವಾದಷ್ಟು ಬೇಗ. ನೀವು ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀರಾ? ನೀವೊಬ್ಬ ರಾಜ್ಕುಮಾರ, ಆದ್ರೂ ಇನ್ನೊಬ್ರು ಮನೆಯಲ್ಲಿ ಪಾತ್ರೆ ತೊಳಿತಾ ಇದ್ದೀರಾ, ಮನೆ ಕಾರ್ ಸ್ವಚ್ಛ ಮಾಡ್ತಾ ಇದ್ದೀರಾ, ಅರಮನೆ ಬಿಟ್ಟು. ಪಟೇಲ್ ಅವರೇ, ಈ ವಿಷಯದ ಬಗ್ಗೆ ಮಾತಾಡಕ್ ನಂಗೆ ಇಷ್ಟ ಇಲ್ಲ. ನಂದು ಒಂದೇ ಪ್ರಶ್ನೆ, ನೀವು ನನಗೆ ಸಹಾಯ ಮಾಡ್ತೀರಾ ಇಲ್ವಾ? ಚಿಕ್ಕ ಯಜಮಾನ್ರೆ, ನಾವು ನಿಮ್ಗೆ 30 ಲಕ್ಷ ಕೊಡ್ತೀವಿ, ಆದ್ರೆ ದೊಡ್ಡ ಯಜಮಾನ್ರ ಒಂದೇ ಒಂದು ಷರತ್ತಿದೆ. ಅದೇನ್ ಷರತ್ತು? ನೀವು ದೀಪಿಕಾಳನ್ನ ಮದ್ವೆ ಆಗ್ಬೇಕು. ಪಟೇಲ್ ಅವರೇ, ನನಗೆ ಈಗಾಗ್ಲೇ ಮದುವೆ ಆಗಿದೆ. ಹೀಗಿರುವಾಗ ನಾನು ಹೇಗೆ ಇನ್ನೊಂದು ಮದುವೆ ಆಗ್ಲಿ? ಇದು ಪಾಸಿಬಲ್ ಅಲ್ಲ. ದೊಡ್ಡ ಯಜಮಾನ್ರ ಪ್ರಕಾರ ನೀವಾಗಿರೋದು ಮದ್ವೆನೇ ಅಲ್ಲ. ನೀವು ಅರಮನೆ ತೊರೆದ ನಂತರ ಇಲ್ಲಿ ಅನೇಕ ಪ್ರಶ್ನೆಗಳು ಎದ್ದಿವೆ. ಈ ಪಾಟೀಲ್ ತನ್ನ ಯಜಮಾನ್ರ ಮಾತನ್ನ ಮೀರೋದಿಲ್ಲ. ನಿಮಗೆ ಅಷ್ಟು ಹಣ ಬೇಕು ಅಂದ್ರೆ ನೀವೀಗ್ಲೇ ನಿಮ್ಮ ಹೆಂಡತಿಗೆ ಡೈವರ್ಸ್ ನೀಡಿ ರಾಜ್ಕುಮಾರಿ ದೀಪಿಕಾಳನ್ನ ನೀವು ಮದ್ವೆ ಆಗ್ಲೇಬೇಕು. ಪಾಟೀಲ್ ಅವರಿಗೆ ಇಲ್ಲ ಅನ್ನುವ ಮೊದಲು ಗೌತಮ್ಗೆ ಅನ್ವಿತಾಳ ಚಿಂತೆಯಾಯಿತು. ಅವಳು ತನ್ನ ಜೀವನವನ್ನ ಪಣಕ್ಕಿಟ್ಟು ಆ ಕಬೀರ್ನ ಬಳಿ ಸಹಾಯ ಕೇಳಬೇಕಾಗಿತ್ತು. ಸರಿ ಪಟೇಲ್ ಅವರೇ, ನನಗೊಪ್ಪಿಗೆ ಇದೆ. ನನಗೆ 1 ವರ್ಷದ ಸಮಯ ಬೇಕು. ನಾನು ಸ್ವತಃ ಅನ್ವಿತಾಗೆ ಡೈವರ್ಸ್ ಕೊಡ್ತೀನಿ. ನಿಮ್ ದೊಡ್ಡ ಯಜಮಾನ್ರು ಯಾರ ಜೊತೆ ನಿಶ್ಚಯ ಮಾಡ್ತಾರೋ ಅವ್ರ ಜೊತೆನೆ ಮದ್ವೆ ಆಗ್ತೀನಿ. 4 ವರ್ಷನೇ ಕಾದಿದ್ದೀವಿ, ಇನ್ನೂ 1 ವರ್ಷ ಯಾವ ಲೆಕ್ಕ? ಇದನ್ನ ಕೇಳಿ ದೊಡ್ಡ ಯಜಮಾನ್ರು ಕೂಡ ತುಂಬಾನೇ ಖುಷಿ ಪಡ್ತಾರೆ. ಇದ್ರ ಜೊತೆ ನಂದು ಇನ್ನೊಂದು ಷರತ್ತಿದೆ. ಈ 30 ಲಕ್ಷದ ಜೊತೆಗೆ ನನಗೆ ಪ್ರಿನ್ಸ್ ಗ್ರೂಪ್ ಸಹ ಬೇಕು. ಪ್ರಿನ್ಸ್ ಗ್ರೂಪ್? ಆದ್ರೆ ಯಾಕೆ? ಅದೆಲ್ಲ ಆಮೇಲೆ ಹೇಳ್ತೀನಿ. ಚಿಕ್ಕ ಯಜಮಾನ್ರೆ, ನೀವು ಇವಾಗ್ಲೇ ಏನು ಅಂತ ಹೇಳಬೇಕು, ಯಾಕಂದ್ರೆ ನಾನು ಈಗ ಪ್ರಿನ್ಸ್ ಗ್ರೂಪ್ನ ಆಫೀಸ್ ಹೊರಗಡೆ ನಿಂತಿದ್ದೇನೆ. ಏನು, ಪ್ರಿನ್ಸ್ ಗ್ರೂಪ್ ಬಳಿ ಇದ್ದೀರಾ? ಹೌದು ಚಿಕ್ಕ ಯಜಮಾನ್ರೆ, ನಮ್ಗಿಲ್ಲಿ ಅವಾಗವಾಗ ಕೆಲಸ ಇರುತ್ತೆ. ನೀವು ಇಲ್ಲಿಗೆ ಬನ್ನಿ, ಅಷ್ಟರಲ್ಲಿ ಕಂಪನಿಯನ್ನ ಖರೀದಿ ಮಾಡೋದಕ್ಕೆ ಪ್ರಕ್ರಿಯೆ ಆರಂಭಿಸ್ತೀನಿ. ಸರಿ ಪಟೇಲ್ ಅವರೇ, ನಾನು ಈಗಲೇ ಬರ್ತೀನಿ. ಕಮಲಾಕರ್ ಪಾಟೀಲ್ ಹೇಗೆ ಕೆಲಸ ಮಾಡ್ತಾರೆ ಅನ್ನೋದು ಗೌತಮ್ಗೆ ಚೆನ್ನಾಗಿ ತಿಳಿದಿತ್ತು. ಕಮಲಾಕರ್ ಪಾಟೀಲ್ ಒಂದು ಸಾರಿ ಏನಾದರೂ ಹೇಳಿದ್ರೆ ಆ ರೀತಿ ಅವರು ಮಾಡೇ ಮಾಡ್ತಾರೆ. ಅವರ ಪ್ರಭಾವದ ಮುಂದೆ ದೊಡ್ಡ ದೊಡ್ಡ ಜನರು ಸಹ ಸುಮ್ನಿರ್ತಾ ಇದ್ರು. ನಾನು ಬೇಗ ಚೆಕ್ ಪಡಿಬೇಕು. ಅನ್ವಿತಾ ಕಬೀರ್ ಹತ್ರ ಹೋಗೋದನ್ನ ತಡೆಯೋದಕ್ಕೆ ಇದೊಂದೇ ದಾರಿ. ಅಣ್ಣ, ಗಾಡಿ ನಿಲ್ಸು, ನಡಿ, ಬೇಗ ಹೋಗು. ಗೌತಮ್ನನ್ನು ನೋಡ್ತಾ ಇದ್ದಂತೆ ಅವರ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ಅಣ್ಣ, ನಿಲ್ಸು. ಕಳೆದ 4 ವರ್ಷಗಳಿಂದ ಜಗತ್ತು ಗೌತಮ್ನನ್ನ ಸಾಮಾನ್ಯ ವ್ಯಕ್ತಿಯಂತೆ ನೋಡಿತ್ತು. ಆದ್ರೆ ಪಟೇಲ್ ಅವರಿಗೆ ಮಾತ್ರ ಸತ್ಯ ಗೊತ್ತಿತ್ತು. ಗೌತಮ್ ಎಷ್ಟು ಸಂಪತ್ತಿನ ಮಾಲೀಕನಾಗಿದ್ದನು ಅಂದ್ರೆ ಪ್ರಿನ್ಸ್ ಗ್ರೂಪ್ ತರಹದ 10 ಕಂಪನಿಗಳನ್ನ ಕಣ್ಣು ಮಿಟಿಕಿಸುವುದರೊಳಗೆ ಖರೀದಿಸುವಷ್ಟು. ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ದಾರ ಕೇವಲ ಪಾಕೆಟ್ ಎಫ್ಎಂ ನಲ್ಲಿ.